ಏನೇ ಮಾತಾಡಬೇಕು ಅಂದರೂ ಸಖತ್ ಖುಷಿ ಆಗುತ್ತೆ. ಸೊ ನಿನ್ನೆ ರೂಪೇಶ್ ಸರ್ ಈ ರೀತಿದೊಂದು ಇದೆ ಅಂದಾಗ ತುಂಬ ಖುಷಿ ಆಯಿತು. ನಾನೇ ಒಂದು ಪಾಲ್ಗೊಳ್ತೀನಿ ಅಂತ ಹೇಳಿದೆ. ನೋಡಿ, ಕನ್ನಡ ಅನ್ನೋದು ಸರ್ ಒಳ್ಳೆ ಮಾತು ಹೇಳಿದ್ರು, ನಿತ್ಯೋತ್ಸವ ಆಗಬೇಕು ಅಂತ. ಯಾಕಂದರೆ ನಾವು ನಿತ್ಯ ಇದ್ದಾಗ ಅಮ್ಮ ಅನ್ನೋದು ಕಲಿಯೋದು ನಾವು ಕನ್ನಡದಲ್ಲೇ. ಸೊ ಫಸ್ಟ್ ಕನ್ನಡ ಕಲಿತು ಆಮೇಲೆ ಅಮ್ಮ ಅಂತ ಕಲಿತೀವಿ. ಸೊ ಅಂದರೆ ಕನ್ನಡನ ನಾವು ಇದೊಂದು ನಮಗೆ ವಿಪರ್ಯಾಸನ ಬೇಜಾರಿನ ಸಂಗತಿನ ಅಂದರೆ ಅದನ್ನು ಬೆಳೆಸ್ಬೇಕಾ ನಾವು. ಅಂದರೆ ನಮ್ಮೊಳಗೆ ಎಲ್ಲರಲ್ಲೂ ಪ್ರತಿಯೊಬ್ಬರು ಇರುತ್ತೆ. ಇವತ್ತು ಕೋರ್ಮಂಗ್ಲ ಅನ್ನೋದು ನಾವು ಎಲ್ಲೋ ವೀಸಾ ಪಾಸ್ಪೋರ್ಟ್ ತೊಗೊಂಡು ಹೋಗೋ ಥರ ನಾವು ಟ್ರೀಟ್ ಮಾಡ್ಕೊತಾ ಇದೀವಿ. ಕೋರ್ಮಂಗ್ಲ ಅಂದರೆ ಕನ್ನಡ ಅದು. ಸೊ ಕೋರ್ಮಂಗ್ಲ ಅಂದರೆ ಪಬ್ ಕಲ್ಚರ್ ಆಗ್ಬಿಟ್ಟಿದೆ ಇವತ್ತು. ಸೊ ಆ ಪಬ್ ಕಲ್ಚರ್ ಒಳಗಡೆ ಮಿಕ್ಸ್ ಮಾಡಿ ಕನ್ನಡ ತರ್ತಾ ಇರೋದು ತುಂಬ ಖುಷಿ ವಿಷಯ. ನೆಕ್ಸ್ಟ್ ವರ್ಷ ಇಲ್ಲಿ ಮಾತಾಡ್ಬೇಕಾದ್ರೆ ಕೋರ್ಮಂಗ್ಲ ಅಂದರೆ ಕನ್ನಡದ್ದು ಒಂದು ಏರಿಯಾ ಅನ್ನೋ ಥರದ್ದು ಟ್ರೀಟ್ ಮಾಡಬೇಕು. ಜ್ಯೋತಿ ನಿವಾಸ್ ಕಾಲೇಜ್ ರೋಡಲ್ಲಿ ಮಾಡ್ತಿದ್ದಾರೆ. ಅಂದರೆ ಬ್ಲೆಂಡಿಂಗು ತುಂಬ ಚೆನ್ನಾಗಿದೆ. DJ ಕನ್ನಡ ಕುಣಿತ ಅಂತ ಇರ್ಬೋದು, ಬಟ್ ಅಲ್ಲಿ ಜನಪದ ನೃತ್ಯ ಇದೆ, ಕರಡಿ ಕುಣಿತ ಇದೆ. ಅಲ್ಲಿಗೆ ಬರೋ ಆಡಿಯನ್ಸ್ ಮೋಸ್ಟ್ಲಿ ಆ ಜ್ಯೋತಿ ನಿವಾಸ್ ಕಾಲೇಜಲ್ಲಿ ಓಡಾಡೋರು ಕರಡಿ ಕುಣಿತ ನೋಡಿರಲ್ಲ, ಚಾಮರಾಜನಗರದ್ದು. ಸೊ ಡೊಳ್ಳು ಕುಣಿತಾಗ ಅವ್ರು ಸ್ಟೆಪ್ ಹಾಕಿರಲ್ಲ, ಅವರು ಜಸ್ಟ್ ಒಂದು DJ ಸ್ಟೆಪ್ ಹಾಕಿರ್ತಾರೆ. ಬಟ್ ಅವ್ರನ್ನ ಎಲ್ಲ ಕನ್ವರ್ಟ್ ಮಾಡ್ತೀವಿ. ನೆಕ್ಸ್ಟ್ ಅವರು ಎಲ್ಲೇ ರೋಡಲ್ಲಿ ಹೋಗ್ತಿದ್ರು ಎಲ್ಲೋ ಡೊಳ್ಳು ಇದೆ ಅಂದರೆ ಅಲ್ಲಿಗೆ ಬಂದು ಕುಣಿತ ಆಗ್ಬೇಕು. ಯಾಕಂದರೆ ಅವೆಲ್ಲ ಎಂಜಾಯ್ ಮಾಡೋಕೆ ಅವ್ರು ಎಂಜಾಯ್ ಮಾಡಿರಲ್ಲ. ಈಗ ನಾವು ಟು ಬಿ ಫ್ರ್ಯಾಂಕ್ ನಾವು DJಗೆ ಎಷ್ಟಕ್ಕೆ ಇದಿಲ್ಲ. ಪಬ್ಬಲ್ಲಿ ಹೋಗಿ ಮೇ ಬಿ ಹೀರೋ ಉಳ್ಕೊಂಡಿರ್ತಾರೆ, ಡೈರೆಕ್ಟರ್ಗಳಿಲ್ಲ. ಪಬ್ಬಲ್ಲಿ ಹೋಗಿ ನಾವು ಸ್ಟೆಪ್ ಹಾಕಿರಲ್ಲ. ಸೊ ನಮಗೆ ತುಂಬ ಕನೆಕ್ಟ್ ಆಗಲ್ಲ. ಅದೇ ನಾವು ಗಣೇಶನ್ ಬಿಡ್ಬೇಕಾದ್ರೆ ಅಥವಾ ಡೊಳ್ಳು ಇವೆಲ್ಲ ಸ್ಟೆಪ್ ಮಾಡಿದೀವಿ. ಅಲ್ಲಿ ಎರಡೇ ಮಾಡಿದ್ರ, ನೀವು ಚಾಮರಾಜನಗರದಾಗ ಎರಡು ಮಾಡಿದಿರಾ. ಇವೆಲ್ಲ ಹೊಡೆದಿರೋದ್ರಿಂದ ನಮಗೆ DJ ಅಷ್ಟು ಕನೆಕ್ಟ್ ಆಗಲ್ಲ. ಬಟ್ ಅಫ್ಕೋರ್ಸ್ ಅದಕ್ಕೂ ಆಗ್ತೀವಿ. ಅದೇ ರೀತಿ DJ ಅವರು ಬಂದು ಇಲ್ಲಿ ಕುಣಿಬೇಕು ಅಂದರೆ ನಮ್ಮ ಸಂಸ್ಕೃತಿ. ಬರೀ ಫಿಲಮ್ ಸಾಂಗ್ಸ್ಗಳಿಗೆ ಆಗ್ತಾರೆ. ಇವತ್ತು ಸ್ವಲ್ಪ ಕನ್ವರ್ಟ್ ಆಗಿದ್ದಾರೆ. ನಾನೊಂದು ಮೊನ್ನೆ ಒಂದು ಊಟಕ್ಕೆ ಹೋದಾಗ ಒಂದು ಹಿಂದಿ ಸಾಂಗ್ ಹಾಕೋರು, ಇಂಗ್ಲೀಷ್ ಸಾಂಗ್ ಹಾಕೋರು ಎಂಜಾಯ್ ಮಾಡ್ತಿರು. ಅದೇ ಟಗರೋ ಸಾಂಗ್ ಬಂತು ಅಂತ ಎಲ್ಲ ಏನು ನಂಗೆ ಎಷ್ಟು ಖುಷಿ ಆಯ್ತು ಅಂದರೆ ಜುಮ್ ಅಂದ್ಬಿಡ್ತು. ಸೊ ಎಲ್ಲರೂ ಕನ್ವರ್ಟ್ ಆಗ್ತಿದ್ದಾರೆ. ಸೊ ಅದೇ ರೀತಿ ಅವರು ಜನಪದ ಸಾಂಗ್ಗಳು ಹೆಚ್ಚಿಗೆ ಕೇಳಿರಲ್ಲ, ಅಂದರೆ ನಾವು ರೀಚ್ ಆಗಿರಲ್ಲ. ಬಟ್ ಈ ರೀತಿ ಕಾರ್ಯಕ್ರಮಕ್ಕೆ ಬಂದಾಗ ಅಫ್ಕೋರ್ಸ್ ರೀಚ್ ಆಗ್ತೀವಿ. ತುಂಬ ಖುಷಿ ಸರ್. 3ನೇ ವರ್ಷ. ಲಾಸ್ಟ್ ಇಯರೇ ತುಂಬ ಸಕ್ಸಸ್ಫುಲ್ ಆಗಿತ್ತು. ಈ ವರ್ಷ ಇನ್ನೂ ಸಕ್ಸಸ್ಫುಲ್ ಆಗುತ್ತೆ. ಹೇಗೆ ಹಂಪಿ ಉತ್ಸವ, ಯುವ ದಸರಾ ಇವೆಲ್ಲ ಬ್ರ್ಯಾಂಡ್ ಆಗಿದ್ದಾವೆ, ಅದೇ ರೀತಿ ಬೆಂಗಳೂರಲ್ಲಿ ಒಂದು ಕನ್ನಡ ಕುಣಿತ ಅಂದರೆ ಇಡೀ ಟಿಕೆಟ್ಸ್ಗಳು ರಪ್ ಅಂತ ಸೇಲ್ ಆಗಬೇಕು ನೆಕ್ಸ್ಟ್ ಇಯರ್. ಆ ರೀತಿ ನಿಮ್ಮ ಸಪೋರ್ಟ್ ತುಂಬ ಬೇಕು ಕನ್ನಡ ಕುಣಿತಗೆ. ನಾವೆಲ್ಲರೂ ಬರ್ತೀವಿ. ನಾವು ಗೆಸ್ಟ್ ಸ್ಟೇಜ್ ಮೇಲೆ ಇರ್ತೀವೋ, ಸ್ಟೇಜ್ ಕೆಳಗಿರ್ತೀವೋ, ಸೆಕ್ರೆಟ್ರಿ ಕನ್ನಡ ಕುಣಿತದಲ್ಲಿ ನಾವು ಇರ್ತೀವಿ ಅಂತ ಹೇಳಕ್ ಬಯಸ್ತೀವಿ. ಆ್ಯಕ್ಚುಲಿ ಟೈಟ್ಲ್